ಕಲ್ಯಾಣದೊಳಗ ಎಂಥದೇ ಒಂದು ಕ್ರಾಂತಿ ಆಗ್ತದೆ. ಬಸವಣ್ಣನವರ ಅಕ್ಕ ನಾಗಮ್ಮ ಅಂತ ಬರ್ತಾಳೆ. ಬಸವಣ್ಣನವರ ಅಕ್ಕ, ಆಕೆ ಹೆಸರೇ ಅಕ್ಕ ನಾಗಮ್ಮ. ಏನಾಗುತ್ತದೆ ಅಂತಂದ್ರ ನಿತ್ಯವೂ ಕೂಡ ಬಸವಣ್ಣನವರು ಕಲ್ಯಾಣದೊಳಗ ಎಷ್ಟು ಜನಕ್ಕೆ ದಾಸೋಹ ಮಾಡ್ತಿದ್ರು ಅಂತಂದ್ರ ನಾವೆಲ್ಲ ಒಂದು 50-60 ಮಂದಿ ದಾಸೋಹ ಮಾಡ್ಬೇಕಂದ್ರ ಮರ ಏನ್ ಜನನೋ ಮರ, ಎಷ್ಟು ಗದ್ಲೋ ಮರ ಅಂತೇಳಿ. ಆದ್ರೆ ನಿತ್ಯ ಬಸವಣ್ಣನವರು ಕಲ್ಯಾಣದೊಳಗ ಎಷ್ಟು ಜನಕ್ಕೆ ದಾಸೋಹ ಮಾಡ್ತಿದ್ರು ಅಂತ ಬಸವ ಪುರಾಣದೊಳಗ 18ನೇ ಅಧ್ಯಾಯದೊಳಗ 34ನೇ ಪುಟದೊಳಗ ಬರೀತಾರೆ. ಭೀಮ ಕವಿಗಳು ಒಂದು ದಿನಕ್ಕೆ ಬಸವಣ್ಣನವರು ಎಷ್ಟು ಜನಕ್ಕೆ ದಾಸೋಹ ಮಾಡ್ತಿದ್ರು ಅಂದ್ರ 1,96,000 ಗಣಗಳಿಗೆ ನಿತ್ಯ ದಾಸೋಹ. 150 ಜನಕ್ಕೆ ದಾಸೋಹ ಮಾಡಕ್ ನಾವೆಲ್ಲ ಒಟ್ಟಾಗುತ್ತೇವೆ. 1,96,000 ಗಣಗಳು. ಇನ್ನು 4,000 ಜನ ಅಂದ್ರೆ 2 ಲಕ್ಷ ಜನ. 2 ಲಕ್ಷ ಜನ. ಇಂಥದ್ರೊಳಗೆ ಏನಾಗಿತ್ತು ಅಂದ್ರೆ ಒಂದು ಸಾರಿ ಬಸವಣ್ಣನವರು ಮನೆಯೊಳಗ ಆ ಶರಣ ಸತ್ಪುರುಷ ಶರಣರಿಗೆ ದಾಸೋಹ ಮಾಡಿಸಿದ್ರು, ಪ್ರಸಾದ ಮಾಡಿಸಿದ್ರು. ಹಿಂಗ ಮಂಗಳಾಗತ್ಲೆ ನೀವೆಲ್ಲ ಲೈನ್ ಆಗಿ ಕೂಡುತ್ತಿರಲ್ಲ, ಹಂಗ ದಾಸೋಹ ಮಾಡಿಸಿರುವಂತಹ ಬಸವಣ್ಣನವರ ಮನೆಯೊಳಗ ಶರಣರು, ಮಾಂತರು, ಶಿವಯೋಗಿಗಳು ಪ್ರಸಾದಕ್ಕೆ ಕುತ್ಕೊಂಡ್ರು. ಹಿಂಗ ಕೂತಿರುವಂತಹ ಸಮಯದೊಳಗೆ ಅಲ್ಲೊಬ್ಬ ಶರಣ ಬರುತ್ತಾನೆ. ಆತನ ಹೆಸರೇ ಡೋಹರ ಕಕ್ಕಯ್ಯ. ಡೋಹರ ಕಕ್ಕಯ್ಯ. ಈ ಡೋಹರ ಕಕ್ಕಯ್ಯ ಏನು ಮಾಡ್ತಾನಂದ್ರ ಆ ಪಂಕ್ತಿಯೊಳಗ ಕೂತಿರ್ತಾನಲ್ಲ, ನೀಡಿರುವಂತ ಪ್ರಸಾದ ಒಂದಿಷ್ಟು ಮಿಕ್ಕತೈತಿ. ನೀವೆಲ್ಲ ಹೆಚ್ಚಾಗೈತೆ ಅಂತಿರಲ್ಲ, ಹೆಚ್ಚಾಗೈತೆ ಅಂದ್ರ ಪ್ರಸಾದಕ್ಕೆ ಅವಮಾನ ಮಾಡ್ದಂಗ. ಸಂಸ್ಕೃತದೊಳಗ ಮಿಕ್ಕ ಪ್ರಸಾದ ಅಂತ ಕರಿಬೇಕು. ಆ ಮಿಕ್ಕ ಪ್ರಸಾದವನ್ನ ಶರಣರು ಬಿಟ್ಟಾರಂದ್ರೆ ಅದನ್ನ ಚಲುತ್ತಿರ್ಲಿಲ್ಲ. ನೀವೆಲ್ಲ ಮಿಕ್ಕೈತಿ ಅಂದ್ರೆ ಓದು ಬಾನಿಗೆ ಹಾಕ್ತೇವೆ, ತಪ್ಪು. ಹಂಗ ಒಬ್ಬ ಶರಣ ಬಿಟ್ಟ ಪ್ರಸಾದವನ್ನ ಚೆಲ್ಲಬಾರದು ಅಂತ ಡೋಹಾರ ಕಕ್ಕಯ್ಯನವರು ಬಸವಣ್ಣನವರಿಗೆ ಶರಣಾರ್ಥಿ ಬಸವಣ್ಣನವರೇ, ಈ ಪ್ರಸಾದ ಮಿಕ್ಕೈತಿ ನಮಗಂದಾಗ ಬಸವಣ್ಣನವರು ಆ ಪ್ರಸಾದಕ್ಕೆ ಶರಣ ಹೇಳಿ ಇವರು ಪ್ರಸಾದ ಮುಗಿದ ಮೇಲೆ ನಾ ಪ್ರಸಾದ ಮಾಡಿರಾತು ಅಂತ ಬಸವಣ್ಣನವರು ಆ ಪ್ರಸಾದ ಹೋದ ನೆಲವಿನ ಮೇಲೆ ಇಡ್ತಾರೆ. ಈಗೆಲ್ಲ ನೆಲ ಹೋಗ್ಬಿಟ್ಟು ಫ್ರಿಡ್ಜ್ ಬಂದವರು ತಂಗಳು ಪೆಟ್ಟಿಗೆ ಹಾಲ ಮೊಸರ ಉಳ್ಳದ ಅನ್ನ ಸಾರ ಅದ್ರಾಗ ಇಡುತ್ತೆ. ಅವಾಗ ಹಾಲು, ಮಜ್ಜಿಗೆ, ಮೊಸರು, ಬೆಣ್ಣೆ ನೆಲವಿನ ಮೇಲೆ ಇಡುತ್ತಿದ್ದು. ಈಗ 4 ಕಾಲು ಬೇಕಿನ 2 ಕಾಲು ಬೇಕಿನ ಕಾಟನ ಹೆಚ್ಚಾಗಿದೆ. ಹಂಗ ಏನು ಮಾಡಿದ್ರು ಬಸವಣ್ಣನವರು ಅಂದ್ರ ಡೋಹಾರ ಕಕ್ಕಯ್ಯನವರ ಮಿಕ್ಕ ಪ್ರಸಾದವನ್ನ ನೆಲವಿನ ಮೇಲೆ ಓದು ಇಟ್ರು. ಹಿಂಗ ಪಂಕ್ತಿಗೆ ಕುಂತಿರುವಂತ ಜನಕ್ಕ ನೀರ ತರ್ಲಿಕ್ಕ ಬಸವಣ್ಣನವರ ಅಕ್ಕ ನಾಗಮ್ಮ ಕೆರೆಗೆ ನೀರಿಗೆ ಹೋಗಿದ್ದು. ನೀರ ತಗೊಂಡು ಬಂದು ಬಸವಣ್ಣನವರು ಹಿಂಗ ಆ ಮಿಕ್ಕ ಪ್ರಸಾದವನ್ನ ನೆಲವಿನ ಮೇಲೆ ಇಟ್ಟು ಹಿಂಗ ಪಂಕ್ತಿಯೊಳಗಿರುವ ಶರಣರಿಗೆ ಪ್ರಸಾದ ಬಡಸಾಕ್ ಹೋದ್ರು. ನಾಗಮ್ಮನವರು ಒಳಗೆ ಬಂದು ತಮ್ಮ ಟೊಂಕದಲ್ಲಿರುವಂತ ಕೊಡನ ಕೆಳಗ ಇಳಿವಿ, ನನ್ನ ತಮ್ಮ ಏನೋ ನೆಲವಿನ ಮೇಲೆ ಇಟ್ಟಾನ ಅಂತ ಹಿಂಗ ತೆಗೆದ ನೋಡ್ತಾಳ, ಪ್ರಸಾದ ಆಗಿದೆ. ಅಯ್ಯೋ, ಯಾರೋ ಶರಣರು ತಮ್ಮ ಅಮೃತ ಹಸ್ತವನ್ನ ಮುಟ್ಟಿ ಕೊಟ್ಟಿರುವಂತ ಪ್ರಸಾದವನ್ನ ನನಗ ಕೊಡಬೇಕಂತ ನನ್ನ ತಮ್ಮ ಇಟ್ಟಾನಂತ ಅಕ್ಕ ನಾಗಮ್ಮ ಪ್ರಸಾದ ತಗೊಂಡು 2 ಕಣ್ಣಿಗೆ ಒತ್ಕೊಂಡು ಆ ಪ್ರಸಾದ ಗುಂಜಿಸ್ಬಿಡ್ತಾಳೆ. ಉಣ್ಣೋದು ಅಂತ ಕರೀತೇವೆ. ಸಂಸ್ಕೃತದೊಳಗೆ ಗುಂಜೋದು ಅಂತ ಅರ್ಥ. ನಮಗೆ ತಿಳುವಳಿಕೆ ಆಗಲಿ ಅನ್ನೋದಕ್ಕಾಗಿ ಆ ಮಿಕ್ಕ ಪ್ರಸಾದವನ್ನ ಯಾವಾಗ ಅಕ್ಕ ನಾಗಮ್ಮ ಗುಂಜಿಸಿಲ್ಲೋ, ಅಕ್ಕ ನಾಗಮ್ಮ ಗರ್ಭವತಿ ಆಗುತ್ತಾಳೆ. ಗಂಡನಿಲ್ಲದೆ ಶರಣನೆಂಬ ಕಕ್ಕಯ್ಯನ ಮಿಕ್ಕ ಪ್ರಸಾದದಿಂದ ಕಲ್ಯಾಣದೊಳಗ ಬಸವಣ್ಣನವರ ಅಕ್ಕ ಗರ್ಭವತಿ. ಈ ಸುದ್ದೆಲ್ಲವೂ ಕೂಡ ಕಲ್ಯಾಣದೊಳಗ ವ್ಯಾಪಿಸಿಕೊಳ್ಳುತ್ತದೆ. ಏನ್ರಿ, ಈ ಕಲ್ಯಾಣದೊಳಗ ಬಿಚ್ಚಳ ಮಹಾರಾಜನ ಆಸ್ಥಾನದೊಳಗ ಬಸವಣ್ಣ ಏನ್ ಕೆಲಸ ಮಾಡ್ತಿದ್ದ ಅಂದ್ರೆ ಮಂತ್ರಿಯಾಗಿ ಕೆಲಸ ಮಾಡುತ್ತಿದ್ದ. ಮತ್ತ ಒಬ್ಬ ಮಂತ್ರಿಯ ಮನೆಯೊಳಗ ಅನಾಚಾರ ಆದ್ರೆ ಯಾರಾದ್ರೂ ಈ ಸಮಾಜದೊಳಗೆ ಕೇಳ್ತಾರೆ.
ಕೇಳಲಿಲ್ಲ. ಅಲ್ಲೊಬ್ಬ ಕುಹಕಿ ಇದ್ದ. ಕಲ್ಯಾಣದೊಳಗ ಹಚ್ಚೋದು ಚುಚ್ಚೋದು ಮಾಡಕ್ ಒಬ್ಬವ ಇದ್ದ. ನಾ ಹೇಳೋದಲ್ಲ, ಭೀಮ ಕವಿಗಳು ಬರೀತಾರೆ. ಪಾಲ್ಕುರ್ಕಿ ಸೋಮನಾಥನವರ ಶಿಷ್ಯ ಭೀಮಕವಿ. ಪುರಾಣ ಆಧಾರವಾಗಿಟ್ಟುಕೊಂಡೇ ನಿಮಗೆ ಪ್ರವಚನ, ನಮ್ಮೆಲ್ಲ ಕಲಾ ಬಳಗದ ಪ್ರವಚನ. ಪಾಲ್ಕುರ್ಕಿ ಸೋಮನಾಥರ ಶಿಷ್ಯನವರು ಭೀಮಕವಿಗಳು ಬರೀತಾರೆ. ಅಲ್ಲೊಬ್ಬ ಕೋಗಿ ಇದ್ದ, ಆತನ ಹೆಸರೇ ಕೊಂಡಿ ಮಂಚಣ್ಣ. ಆಸ್ಥಾನ ಪ್ರವೇಶ ಮಾಡಿದ. ಏನ್ರಿ, ಬಿಜ್ಜಳ ಮಹಾರಾಜರ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಸಿಂಹಾಸನದ ಮೇಲೆ ಕುಂತೀರೇನು? ನಿಮ್ಮ ಆಸ್ಥಾನದೊಳಗಿರುವಂತಹ ಪ್ರಾಮಾಣಿಕನಾಗಿರುವಂತಹ ಬಸವಣ್ಣನವರ ಅಕ್ಕ ನಾಗಮ್ಮ ಮದುವೆ ಆಗಿಲ್ಲ, ಆದ್ರೆ ಗರ್ಭವತಿ ಆಗ್ಯಾಳ. ಮತ್ತ ಆ ಕೂಸಿಗೆ ನಾಗಮ್ಮಗ ಗಂಡ ಯಾರು ಅಂತ ಗೊತ್ತಾಗಬೇಕು, ಆ ಕೂಸಿನ ತಂದೆ ಯಾರು ಅಂತ ಗೊತ್ತಾಗಬೇಕು. ಕೈರಿ ಬಸವಣ್ಣನವರನ್ನ ಅಂತಾರೆ. ಬಸವಣ್ಣನವರಿಗೆ ಯಾವ ಅಂಜಿಕೆ ಅಳುಕವೂ ಕೂಡ ಇರಲಿಲ್ಲ. ಬಸವಣ್ಣನವರನ್ನ ಕರೆದ್ರು ಬಿಜ್ಜಳ ಮಹಾರಾಜ. ಏನ್ರಿ ಬಸವಣ್ಣವರ, ನೀವು ಮಂತ್ರಿಯಾಗಿದ್ದುಕೊಂಡೇ ನಿಮ್ಮ ಅಕ್ಕಗ ಮದುವೆ ಆಗಿಲ್ಲ, ಆದ್ರೆ ತುಂಬು ಗರ್ಭವತಿಯಾದ ಆಕೆ ಗಂಡ ಯಾರು, ಗರ್ಭದಲ್ಲಿರುವಂತ ಪಿಂಡಕ್ಕ ತಂದೆ ಯಾರು ಅಂತ ಪ್ರಶ್ನೆ ಮಾಡ್ತಾರೆ ಬಸವಣ್ಣನವರನ್ನ. ನಾವಂತೇವಿ ನಮಗ ನಿಂದ ಮಾಡುತ್ತಾರೆ ಅಂತೇವಿ, ಅಂತ ಶರಣ ಸತ್ಪುರುಷರನ್ನೇ ಬಿಟ್ಟಿಲ್ಲ ಈ ಹೀನ ಮಾನವ ಕುಲ. ಬಸವಣ್ಣನವರಂತಾರೆ ನಸುನಕ್ಕು, ಮಹಾರಾಜರ ನಂದು ಕೇಳಿದ್ರೆ ನಾನೇನು ಉತ್ತರ ಕೊಡ್ಲಿ, ಯಾರ ತಪ್ಪ ಮಾಡ್ಯಾರ ಅವರ ಕರೆದು ಕೇಳ್ರಿ ಅಂತಾರೆ ಬಸವಣ್ಣನವರು. ಇವತ್ತು ಹಂಗಿಲ್ಲ. ಯಾರು ತಪ್ಪು ಮಾಡಿಲ್ಲೋ ಅವ್ರಿಗೆ ಶಿಕ್ಷೆ ಆಗತೈತಿ. ಯಾರು ತಪ್ಪು ಮಾಡಾರೋ ಅವರು ನಿರಪರಾಧಿಯಾಗಿ ತಿರುಗ್ಲಿಕ್ಕತ್ತ. ಹಂಗ ಬಸವಣ್ಣನವ್ರು ಹೇಳಿದ್ರು, ಯಾರು ತಪ್ಪ ಮಾಡ್ಯಾರ ಅವರ ಕರೆದು ಕೇಳ್ರಿ ಅಂದಾಗ ಅವಾಗ ಕೊಂಡಿ ಮಂಚಣ್ಣ ಹೇಳ್ತಾನೆ, ಕರೀರಿ ಹಂಗಾದ್ರ ಅಕ್ಕ ನಾಗಮ್ಮನನ್ನ. ಸದ್ಗುಣವಂತೆ ಸುಶೀಲೆ ಇಂತಹ ಬಸವಣ್ಣನವರ ಅಕ್ಕ ನಾಗಮ್ಮನನ್ನ ತುಂಬಿದ ಸಭೆಯೊಳಗ ಕಲ್ಯಾಣದೊಳಗ ಬಿಜ್ಜಳ ಮಹಾರಾಜನ ಆಸ್ಥಾನಕ್ಕೆ ಕರ್ಕೊಂಡು ಬಂದು ಬಿಜ್ಜಳ ಮಹಾರಾಜ ಕೇಳ್ತಾನ, ಏನು ನಾಗಮ್ಮ, ನಿನ್ನ ಮದುವೆನೂ ಆಗಿಲ್ಲ, ಮದುವೆ ಆಗಲಾರದೆ ನೀ ಗರ್ಭವತಿ ಆಗಿಲ್ಲ, ಇದಕ್ಕೆ ಕಾರಣ ಏನು ಅಂದಾಗ ತುಂಬಿದ ಸಭೆಯೊಳಗ ತಲೆಬಾಗಿ ನಿಲ್ತಾಳೆ ಅಕ್ಕ ನಾಗಮ್ಮ. ಏನು ಉತ್ತರ ಕೊಡಬೇಕು, ಯಾವ ಉತ್ತರ ಕೊಡಬೇಕು ಅಂತ ಪ್ರಶ್ನೆ ಕಾಡುತ್ತದೆ ನಾಗಮ್ಮಗ. ಬಿಜ್ಜಳ ಮಹಾರಾಜ ಹೇಳ್ತಾನೆ, ನಾಗಮ್ಮ, ಹಿಂಗ ನೀನು ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡ್ರೆ ಕೆಲಸ ಆಗೋಂಗಿಲ್ಲ. ನಿನ್ನ ಗಂಡ ಯಾರು ಹೇಳಬೇಕು, ಗರ್ಭದಲ್ಲಿರುವಂತ ಪಿಂಡಕ್ಕ ತಂದೆ ಯಾರು ಅಂತ ಹೇಳಬೇಕು. ಇಲ್ಲವಾದ್ರೆ ನೀನು ಜಾರತನದಿಂದ ಗರ್ಭವತಿಯಾಗಿದೆ ಅನ್ನುತ್ತೇನೆ. ಇಷ್ಟ ಅನ್ನೋದೊಳಗಾಗಿ ಗರ್ಭದಲ್ಲಿರುವಂತ ಕೂಸು ಹೇಳ್ತಾರೋ, ಎಲವೋ ಬಿಜ್ಜಳ ಎಚ್ಚರ, ಎಲವೋ ಬಿಜ್ಜಳ ಎಚ್ಚರ. ಕಕ್ಕಯ್ಯನೆಂಬ ಶರಣನ ಮಿಕ್ಕ ಪ್ರಸಾದದಿಂದ, ಶಿವ ಎಂಬ ತಂದೆಯ ಆಶೀರ್ವಾದದಿಂದ ಹುಟ್ಟಿ ಬರ್ತೇನೆ. ಮುಂದೊಂದು ದಿನ ಉಳುವಿಯ ಚನ್ನ ಬಸವಣ್ಣನಾಗುತ್ತೇನೆ ಅಂತ ಗರ್ಭದಲ್ಲಿರುವ ಕೂಸು ಹೇಳುತ್ತದೆ. ಅವೆಲ್ಲ ಉಳುವಿ ಚನ್ನ ಬಸವಣ್ಣ ಅಂತ ಕರಿತೇವೆ. ಉಳುವಿ ಚನ್ನ ಬಸವಣ್ಣನಿಗೆ ತಂದೆ ಇಲ್ಲ. ಕಕ್ಕಯ್ಯನೆಂಬ ಶರಣನ ಮಿಕ್ಕ ಪ್ರಸಾದ, ಶಿವದೇವನೆಂಬ ತಂದೆಯ ಆಶೀರ್ವಾದದಿಂದ ತಂದೆ ಇಲ್ಲದೆ ಹುಟ್ಟಿ ಬಂದವನು ಉಳವಿಯ ಚನ್ನಬಸವಣ್ಣ. ಈ ದೃಷ್ಟಾಂತ ಯಾಕೆ ನಿಮಗೆ ಕೊಟ್ಟೆ ಅಂತಂದ್ರ, ಇಲ್ಲಿಯೂ ಕೂಡ 12ನೆಯ ಆ ಮಿಕ್ಕ ಗಿಣ್ಣದ ಪ್ರಸಾದದಿಂದ ವೈಲಿಯ ಕುಷ್ಠ ರೋಗವನ್ನ ಭೀಮಾಂಬಿಕೆ ಗುಣ ಮಾಡಿದಾಳೆ. ಶರಣ ಸತ್ಪುರುಷರ ದಿವ್ಯ ಜ್ಞಾನವನ್ನ ನಾವೆಲ್ಲರೂ ಕೂಡ ಅರಿಬೇಕಾಗ್ತದೆಯಲ್ಲ, ತಿಳಿಬೇಕಾಗ್ತದೆಯಲ್ಲ. ಇಂತಹ ವೈಲಿಯ ಕುಷ್ಠ ರೋಗವನ್ನ ಮಡಿವಾಳ ವೀರಬಸಪ್ಪನ ಮನೆಯಲ್ಲಿರುವಂತಹ 12 ವರ್ಷದ ಗಿಣ್ಣದಿಂದ ಗುಣಮುಖಾಗ್ಯಾಳ. ಯಾವಾಗ ಹಿಂಗ ಭೀಮಾಂಬಿಕೆ ಲೀಲೆ ಆ ಧರ್ಮದ ಮಠದೊಳಗ ಪ್ರಜ್ವಲಿಸಲಿಕ್ಕತ್ತಿದೋ, ಇಂತಹ ಸಮಯದೊಳಗ ನಾಡಿನಾದ್ಯಂತ ಆಕೆ ಲೀಲೆ ಪ್ರಸರಿಸಲಿಕ್ಕೆ ಮುಂದ
ಆ ಧರ್ಮನ ಜಾತ್ರೆಯನ್ನ ಪ್ರತಿ ವರ್ಷ ಇಂದಿಗೂ ಕೂಡ ಕಾರ್ತಿಕ ಅಮಾವಾಸ್ಯೆಯ ಪಾಡ್ಯದೊಂದಿಗೆ ಧರ್ಮನ ತೇರಾಗ್ತದೆ. ಇವತ್ತಿಗೂ ಕೂಡ ಇಟಗಿಯ ಧರ್ಮರ ಮಠದೊಳಗ. ಇಂತಹ ಸಮಯದೊಳಗ ಏನಾಯಿತು ಅಂತ